ಹಲೋ ಫ್ರೆಂಡ್ಸ್, ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಜೈರೇಡಾಕ್ಸ್. ಫ್ರೆಂಡ್ಸ್, ನಾವಿವತ್ತು ಸಿಂಪಲ್ಲಾಗಿ ಯೂನಿಕ್ ಆಗಿರುವಂತಹ ಒಳ್ಳೆ ಒಂದು ಗ್ರ್ಯಾಂಡ್ ಲುಕ್ ಕಾಣಿಸುವಂತಹ ಸ್ಯಾರಿ ಕುಚ್ಚು ಡಿಸೈನ್ ಯಾವ ರೀತಿ ಹಾಕೋದೆಂಬುದಾಗಿ ನೋಡೋಣ ಬನ್ನಿ. ನಾನು ಇದಕ್ಕೆ 6 ಎಳೆ ದಾರ ತೊಗೊಂಡಿದ್ದೀನಿ. 6 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ 12 ತೊಗೊಂಡಿದ್ದೀನಿ. ನಾನಿಲ್ಲಿ ವರ್ಕ್ ಮಾಡೋಕ್ಕೆ ಸ್ಮಾಲ್ ಮೀಡಿಯಮ್ ಸೈಜ್, ಸ್ಮಾಲಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ ಇರುತ್ತಲ್ವ, ಅದರಲ್ಲಿ ನಾನು ಬೀಡ್ಸ್ ತೊಗೊಂಡಿದ್ದೀನಿ. ಇದನ್ನು ಯಾವ ರೀತಿ ಹಾಕೋದೆಂಬುದಾಗಿ ನೋಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ ಬಟ್ಟೆಗೆ ಒಂದ್ಸತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ಪಕ್ಕದಲ್ಲೇ ನಾವು ಇನ್ನೊಂದ್ಸತಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ದಾದ್ಮೇಲೆ ನಾನಿಲ್ಲಿ 4 ಚೈನ್ ಹಾಕ್ಕೊತಾ ಇದ್ದೀನಿ. ಈ 4 ಚೈನ್ ಏನಕ್ಕೆ ಹಾಕೋದು ಅಂದರೆ ನಾವು ಸ್ಯಾರಿ ಕುಚ್ಚು ಹಾಕ್ಬೇಕಲ್ವ, ಅದರಿಂದನೇ 4 ಚೈನ್ ಹಾಕ್ಕೊಂಬಿಟ್ಟು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಬಿಟ್ಟು ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿರಿ ಫ್ರೆಂಡ್ಸ್, ಈಗ ಲಾಕ್ ಮಾಡ್ಕೊಂಡಿದ್ದಾಯಿತು. ಲಾಕ್ ಮಾಡಿದ್ದಾಗಿದ ತಕ್ಷಣ ನಾವು ಈಗ ವರ್ಕ್ ಸ್ಟಾರ್ಟ್ ಮಾಡೋಣ. ನಾನು ನೀಡಲ್ ಮೇಲೆ 2 ಸತಿ ದಾರ ತೊಗೊಂಡಿದ್ದೀನಿ. ನೀಡಲ್ ಮೇಲೆ 2 ಸತಿ ದಾರ ತೊಗೊಂಡು ಅದು ನೋಡಿರಿ ಕರೆಕ್ಟಾಗಿ ವಿ ಶೇಪ್ ಥರ ನಾವು ಇಕ್ಕೊಬೇಕು. ಕರೆಕ್ಟಾಗಿ ನೀಡಲ್ ವಿ ಶೇಪ್ ಥರ ತೊಗೊಂಬಿಟ್ಟು ಇದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಡೈರೆಕ್ಟಾಗಿ ತ್ರಿಬಲ್ ಕ್ರೋಶನ ಹಾಕಬೇಕು. ಇದು ಡಬಲ್ ಕ್ರೋಶ ಅಲ್ಲ, ತ್ರಿಬಲ್ ಕ್ರೋಶನ ಹಾಕ್ತಾಯಿದ್ವಿ. ಅಂದರೆ ನೀಡಲ್ ಮೇಲೆ 2 ಸತಿ ದಾರ ತೊಗೊಂಬಿಟ್ಟು 2ಗೆ 1 2ಗೆ 1 2ಗೆ 1 ಅಂತ 3 ಸತಿ ಲಾಕ್ ಮಾಡ್ಕೊಂಡ್ರೆ ಅದು ತ್ರಿಬಲ್ ಕ್ರೋಶ ಆಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಒಂದು ತ್ರಿಬಲ್ ಕ್ರೋಶ ಹಾಕ್ಕೊಂಡಿದ್ದಾದಮೇಲೆ ಇವಾಗ ನಾನು ಬೀಡ್ಸ್ ಆ್ಯಡ್ ಮಾಡ್ಕೊತೀನಿ. ಸೇಮ್ ಬೀಡ್ ಆ್ಯಡ್ ಮಾಡ್ಕೊಂಬಿಟ್ಟು ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ತೊಗೊಬೇಕು. ತೊಗೊಂಡಿದ್ದಾದಮೇಲೆ ಮತ್ತೆ 2ಗೆ 1 ಸತಿ ಲಾಕ್ ಮಾಡಬೇಕು, 2ಗೆ ಮತ್ತೆ ಇನ್ನೊಂದು ಸತಿ ಲಾಕ್ ಮಾಡಬೇಕು, 2ಗೆ ಇನ್ನೊಂದು ಸತಿ ಲಾಕ್ ಮಾಡಿದ್ರೆ ನಮಗೆ ತ್ರಿಬಲ್ ಕ್ರೋಶ ರೆಡಿ ಆಗುತ್ತೆ. ಫ್ರೆಂಡ್ಸ್, ಇದೇ ಥರನೇ ನಾವು 7 ಬೀಡ್ಸ್ನ ಯೂಸ್ ಮಾಡಬೇಕು. ಒಂದು ಆರ್ಚ್ಗೆ 7 ಬೀಡ್ಸು. ನಮಗೆ ತ್ರಿಬಲ್ ಕ್ರೋಶ ಎಷ್ಟು ಬರುತ್ತೆ ಅಂದರೆ 8 ತ್ರಿಬಲ್ ಕ್ರೋಶ ಬರುತ್ತೆ. ಯಾಕಂದರೆ ನಾವು ಸ್ಟಾರ್ಟಿಂಗಲ್ಲಿ ಬೀಡ್ ಆ್ಯಡ್ ಮಾಡ್ದಿರೇ ಒಂದು ತ್ರಿಬಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ವ, ಅದು ಆ್ಯಡ್ ಮಾಡ್ಕೊಬೇಕು. ಅದು ಆ್ಯಡ್ ಮಾಡಿಕೊಂಡ್ರೆ ನಮಗೆ 8 ತ್ರಿಬಲ್ ಕ್ರೋಶಗಳಾಗುತ್ತೆ. ಬೀಡುಗಳು ನಮಗೆ 7 ನಮಗೆ ಆ್ಯಡ್ ಮಾಡ್ಕೊಬೇಕು. 7 ಬೀಡ್ಸ್ ನಾವು ಹಾಕ್ಕೊಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಕಾಟನ್ ಸ್ಯಾರಿಗಳಿಗೆ, ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ತುಂಬ ಒಂದು ಸಿಂಪಲ್ಲಾಗಿ ಬೇಕು, ನಮಗೆ ತುಂಬ ಗ್ರ್ಯಾಂಡೆಲ್ಲ ನಮಗೆ ಇಷ್ಟ ಆಗಲ್ಲ ಅನ್ನೋದ್ರಿಗೆ, ಮತ್ತು ಸಿಂಗಲ್ ಕಲರ್ ಮಾತ್ರ ಯೂಸ್ ಮಾಡಿ ವರ್ಕ್ ಮಾಡಿಸ್ಕೊತಾರಲ್ವ, ಅವ್ರಿಗೆ ತುಂಬಾ ಇದು ಚೆನ್ನಾಗಿರುತ್ತೆ. ಇದು ವೇರ್ ಮಾಡಿದಾಗಂತೂ ತುಂಬಾ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಇದು. ನೋಡ್ರಿ, ನೀಡಲ್ಗೆ ನಾವು ಬೀಡ್ಸ್ ಆ್ಯಡ್ ಮಾಡ್ಕೊಂಬಿಟ್ಟು ನೀಡಲ್ ಮೇಲೆ 2 ಸತಿ ನಾವು ದಾರ ತೊಗೊಂಬಿಟ್ಟು 2ಗೆ 1 ನಾವು ಸೇಮ್ ಒಂದೇ ಹತ್ರನೇ ನಾವು ಇದು ತೊಗೊಬೇಕು. ಬಟ್ಟೆ ಹತ್ರ ಪಕ್ಕದಲ್ಲಿ ತೊಗೊಳಕ್ಕೆ ಹೋಗ್ಬಾರ್ದು. ಫಸ್ಟು ನಾವೆಲ್ಲಿ ಸ್ಟಾರ್ಟ್ ಮಾಡಿರ್ತೀವೋ ಅದೇ ಜಾಗದಲ್ಲೇ ನಾವು ಕಂಬಗಳನ್ನ ತೊಗೊತಾ ಇರಬೇಕು. ಪಕ್ಕದಲ್ಲಿ ನೀವು ತೊಗೊಳಕ್ಕೆ ಹೋದರೆ ಅದು ಕಂಬ ಥರ ಬರಲ್ಲ, ಆರ್ಚ್ ಥರ ಬರಲ್ಲ. ಆದ್ದರಿಂದ ನೀವೇನು ಮಾಡಬೇಕು, ಫಸ್ಟು ನಾವು ಇದು ತೊಗೊಂಡಿರ್ತೀವೋ ಪಾಯಿಂಟ್ ನಾವು ಇಟ್ಕೊಂಡಿರ್ತೀವಲ್ವ ಕ್ರೋಶ ಹಾಕೋಕ್ಕೆ, ಅದೇ ನಾವು ಇದರಲ್ಲೇ ಎಲ್ಲ ಕ್ರೋಶಗಳನ್ನೂ ನಾವು ಹಾಕ್ಕೊತ ಬರಬೇಕು. ಆವಾಗಲೇ ಅದು ಚೆನ್ನಾಗಿ ಕಾಣಿಸುತ್ತೆ.
ನಮಗೆ ಕ್ರೋಶ ಅಂದರೆ ನಾವು ಕಂಬಗಳು ಹಾಕುವಂತಹ ಸಮಯದಲ್ಲಿ ಥ್ರೆಡ್ ಸ್ವಲ್ಪ ಇದಾಗ್ತಾ ಇರುತ್ತೆ, ಲೂಸ್ ಆಗುತ್ತೆ. ಅದು ಸ್ವಲ್ಪ ನಾವು ಸರ್ ಮಾಡ್ಕೊತಾ ಇರಬೇಕು. ನಿಮಗೆ ಈಗ ಕ್ಲಿಯರಾಗಿ ಕಾಣಿಸ್ತೈತೆ ಅನ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾವು ಅಲ್ಲಿ ನಾವು ಸ್ಟಾರ್ಟ್ ಮಾಡಿರ್ತೀವೋ ಅದೇ ಪಾಯಿಂಟಲ್ಲೇ ನಾವು ಎಲ್ಲ ಕಂಬಗಳನ್ನೂ ಹಾಕ್ಕೊಬೇಕು. ಆವಾಗಲೇ ಅದು ಆರ್ಚ್ ನೀಟಾಗಿ ಬರುತ್ತೆ. ನೋಡಿರಿ, ನನಗೆ ಆಯಿತು. ನಿಮ್ಗೆ ಹೇಳಿದ್ನಲ್ವ, ನಾನು 8 ಕಂಬ ಹಾಕ್ಕೊಂಡೆ, ಬೀಡ್ಸ್ 7 ಹಾಕ್ಕೊಂಡೆ, 7 ಬೀಡ್ಸ್ ಹಾಕ್ಕೊಂಡೆ. ಇವಾಗ ಇದೆಲ್ಲ ಬರುತ್ತೋ ಅಲ್ಲಿಗೆ ನೋಡಿ ನಾವು ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ಈಗ ಲಾಕ್ ಮಾಡಿದ್ದಾದಮೇಲೆ ನಾವು ಇಲ್ಲಿ 4 ಚೈನ್ ಹಾಕ್ಕೊತಾ ಇದ್ದೀನಿ. ಈ 4 ಚೈನ್ ಹಾಕ್ಕೊಳೋದು ಏನಕ್ಕಂದರೆ ಕುಚ್ಚಾಕೋಕ್ಕೆ. ಇಲ್ಲಿ ಕುಚ್ಚಾಕೋಕ್ಕೆ ನಾವು 4 ಚೈನ್ ಹಾಕ್ಕೊಂಡ್ಬಿಟ್ಟು ಅದೆಲ್ಲಕ್ಕೆ ಬರುತ್ತೋ ಅಲ್ಲಿಗೆ ನೋಡಿಬಿಟ್ಟು ನಾವು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಸತಿ ನಾನು ನಿಮ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನೀಡಲ್ ಮೇಲೆ ನಾವು ದಾರ ತೊಗೊಂಬಿಟ್ಟು ಕಾಣಿಸ್ತಾ ಇತ್ತಲ್ವಾ, ಸ್ಲ್ಯಾಂಟಿಂಗ್ ಲೈನ್ ಥರ ಕರೆಕ್ಟಾಗಿ ಅದು ತೊಗೊಂಬಿಟ್ಟು ನಾವು ತ್ರಿಬಲ್ ಕ್ರೋಶನ ಹಾಕ್ಕೊಬೇಕು. ನೀಡಲ್ ಮೇಲೆ ದಾರ 2 ಸತಿ ತೊಗೊಂಬಿಟ್ಟು 2ಗೆ 1, 2ಗೆ 1 ಮತ್ತು 2ಗೆ 1 ಲಾಕ್ ಮಾಡಿದ್ದಾದಮೇಲೆ ಈಗ ನಾವು ಬೀಡ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಥರ ನೋಡಿರಿ, ಬೀಡ್ ಆ್ಯಡ್ ಮಾಡ್ಕೊಂಬಿಟ್ಟು ಮತ್ತು ನೀಡಲ್ ಮೇಲೆ 2 ಸತಿ ದಾರ ತೊಗೊಬೇಕು. ತೊಗೊಂಡಿದ್ದನ್ನ ನಿಮಗೆ ಕಾಣಿಸ್ತಾ ಇತ್ತಲ್ವ, ತೊಗೊಂಡಿದ್ದಾದಮೇಲೆ ಅದೇ ಗ್ಯಾಪಲ್ಲೇ ಫಸ್ಟ್ ಕ್ರೋಶ ನಾವು ಎಲ್ಲಿ ತೊಗೊಂಡಿರ್ತೀವೋ ಬಟ್ಟೆ ಮೇಲೆ ಅದೇ ಗ್ಯಾಪಲ್ಲೇ ನಾವು ಎಲ್ಲ ಕ್ರೋಶಗಳನ್ನೂ ನಾವು ತೊಗೊಬೇಕು. ನೋಡಿರಿ ಫ್ರೆಂಡ್ಸ್, ಇದೇ ಥರನೇ ನಾವು 7 ಬೀಡ್ಸನ್ನ ಆ್ಯಡ್ ಮಾಡ್ಕೊತಾ ಹೋಗಬೇಕು. ಒಂದು ಆರ್ಚಿಗೆ 7 ಬೀಡ್ ಹಾಕ್ಕೊಬೇಕು. ಅದಕ್ಕಿಂತ ಜಾಸ್ತಿನೂ ಹಾಕ್ಕೊಬೋದು. ಏನಂದರೆ ಅದು ಚೆನ್ನಾಗಿರಲ್ಲ, ಅಂದರೆ ಆರ್ಚ್ ದೊಡ್ಡದಾಗಿದ್ದರೆ ಚೆನ್ನಾಗಿ ಬರಲ್ಲ. ಯಾಕಂದರೆ ನಾವು ಒಂದೇ ಸ್ಟೆಪ್ಪಲ್ಲಿ ವರ್ಕ್ ಹಾಕಿ ಮುಗಿಸೋದ್ರಿಂದ ಚೆನ್ನಾಗಿ ಬರಲ್ಲ. ನೀವು ನೋಡ್ತಾ ಇರ್ಬೋದು, ಇದೇ ರೀತಿ ನಾನು ಫುಲ್ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ. ಆರ್ಚ್ ಚೆನ್ನಾಗಿ ಬಂದೈತಲ್ವ, ಚೆನ್ನಾಗಿ ಕಾಣಿಸ್ತೈತೆ ಸಿಂಪಲ್ಲಾಗಿರೋದ್ರಿಂದ. ಅಂದರೆ ಸ್ವಲ್ಪ ಆರ್ಚ್ ಚಿಕ್ಕದಾಗಿರೋದ್ರಿಂದ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಮತ್ತು ನಾನು ಇದೇ ಥರನೇ ಫುಲ್ ಹಾಕ್ಕೊಂಬಿಟ್ಟು ನಿಮಗೆ ತೋರಿಸ್ತೀನಿ. ಸೇಮ್ ಅದೇ ಥರನೇ 4 ಚೈನ್ ಹಾಕ್ಕೊಬೇಕು. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಬಿಟ್ಟು ನಾವು ಲಾಕ್ ಮಾಡ್ಕೊಬೇಕು. ಇದೇ ಥರನೇ ಫ್ರೆಂಡ್ಸ್ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿರಿ, ನಾನೆಲ್ಲ ಫುಲ್ಲು ಕಂಪ್ಲೀಟ್ ಹಾಕಿದ್ದೀನಿ. ಇವಾಗ ಕುಚ್ಚು ಕಟ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಎಂಬುದಾಗಿ. ಚೆನ್ನಾಗಿ ಬಂದೈತಲ್ವ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಇದು. ನೋಡಿರಿ, ನಾನು ಕುಚ್ಚೆಲ್ಲ ಕಟ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗೈತಲ್ವ. ಈ ಡಿಸೈನ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.